आपके व्हाट्सएप पे आए तो किसी सोशल मीडिया पर दिखे तो मेरा रिक्वेस्ट है पुलिस को जानकारी दे। कर्नाटक में आपके सहयोगी जेडीएस के एक नेता रेवन्ना के कई आपत्तिजनक वीडियो का दावा कांग्रेस कर रही है और उसको लेकर आप लोग पर भी आरोप लगा रही है कि उनका बचाव कर रहे हैं। देखिए, श्री रेवन्ना का जो समाचार पत्रों में और चैनलों में चल रहा है वो बिल्कुल आघातजनक है। ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है। हम देश की any proof is there, we will take it, don't worry, you don't hurry, we will, because of the moral issue we wanted to take some decision, but videos are there. Any photo of Prajwal is there? ಪ್ರಜ್ವಲ್ ರೇವಣ್ಣ ಅವರ ಹಾಸನ್ ಫೈಲ್ಸ್ ಪ್ರಕರಣ 2976 ವಿಡಿಯೋಗಳಲ್ಲಿ ಅವರದ್ದೇ ಸಮುದಾಯದ ಹೆಣ್ಣು ಮಕ್ಕಳು ಸೇರಿ ಶೋಷಿತ, ದಮನಿತ, ಹಿಂದುಳಿದ ಸಮುದಾಯಗಳಲ್ಲಿನ ಒಂದಷ್ಟು ಹೆಣ್ಣುಮಕ್ಕಳನ್ನ ತಮ್ಮ ಅಧಿಕಾರದ ದರ್ಪದಿಂದ, ಜಾತಿಯ ದೌಲತ್ತಿನಿಂದ ಅಳಿಸಿದ್ದಾರೆ, ಅವರಿಗೆ ನರಕ ತೋರಿಸಿದ್ದಾರೆ, ನೀಚ ಕೃತ್ಯಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪದ ಪ್ರಕರಣ ಏನಿದೆ, ಆ ಪ್ರಕರಣ ಇದೀಗ ಒಂದು ಗಂಭೀರವಾದಂತಹ ಹಂತಕ್ಕೆ ಬಂದು ನಿಂತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಿಮಗೆ ನಿಜಕ್ಕೂ ದಮ್ಮಿದ್ರೆ ಈ ಕೆಲಸವನ್ನ ಮಾಡ್ತೀರಾ ಅಂತ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲರೂ ಸವಾಲನ್ನ ಎಸೀತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿರುವಂತದ್ದು ಒಂದು ಪತ್ರ. ಎರಡನೇದ್ದು, ಮಾಡೋದು ಮಾಡ್ಬಿಟ್ಟು ಅವ್ರು ಮಾಡಿದಾರೋ ಬಿಟ್ಟಿದಾರೋ ತನಿಖೆ ನಂತರ ಕ್ಲಿಯರ್ ಆಗುತ್ತೆ. ಏಕಾಏಕಿ ರಾತ್ರೋರಾತ್ರಿ ಓಡಿ ಹೋದಂತಹ ದೊಡ್ಡಗೌಡರ ಮನೆಯ ಕುಡಿ SITಗೆ ಮತ್ತು ಒಂದು ಪತ್ರ ಬರೆಯುವ ಮೂಲಕ ಅಚ್ಚರಿ ಮೂಡಿಸಿದೆ. ಇದು ಎರಡನೆಯ ಪತ್ರ. ಎರಡೂ ಪತ್ರಗಳಲ್ಲಿರುವಂತದ್ದೇನು? ವಿಡಿಯೋದ ಆರಂಭಕ್ಕೂ ಮುನ್ನ ಖುದ್ದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಫೇಕ್ ವಿಡಿಯೋ ಅಂದಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಪ್ರಧಾನಿಗಳೇ ಈಗ ಅಂದ್ಬಿಟ್ರೆ 2976 ವಿಡಿಯೋಗಳಲ್ಲಿ ಅತ್ತು ಕರೆದು ಗೋಳಾಡಿ ನರಕ ಕಂಡಂತಹ ಹೆಣ್ಣು ಮಕ್ಕಳು, ಇಡೀ ದೇಶದ ಹೆಣ್ಣು ಮಕ್ಕಳು, ಮಣಿಪುರದ ಹೆಣ್ಣು ಮಕ್ಕಳು, ಫಿಮೇಲ್ ರೆಸ್ಲೆಸ್, ಅವ್ರ ಕತೆ, ಕತುವಾ ಪ್ರಕರಣದ ನೊಂದವರಿರಬಹುದು, ಉನ್ನಾವ ಪ್ರಕರಣದಲ್ಲಿ ನೊಂದವರಿರಬಹುದು, ಎಲ್ಲರೂ ಏನಾಗ್ಬೇಕು? ಪ್ರಧಾನಿಯ ಕತೆ ಒಂದು ಕಡೆ. ವಿಶೇಷ ನೋಡಿ, ಫೇಕ್ ಅಂದ್ರೆ ಬಹುಪಾಲು ಕಾಂಗ್ರೆಸ್ಸಿಗರು ಫೇಕ್ ಕೇಂದ್ರ ಅಂತ ಕರೀತಾರೆ ನರೇಂದ್ರ ಮೋದಿ ಅವರನ್ನ. ಅಂತಹ ನರೇಂದ್ರ ಮೋದಿ ಅವರು ಫೇಕ್ ವಿಡಿಯೋಗಳ ಬಗ್ಗೆ ಮಾತಾಡ್ತಿದ್ದಾರೆ. ಜೊತೆಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫೇಕ್ ವಿಡಿಯೋ ಅನ್ನೋ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಇದು ನಮ್ ಲಿಮಿಟ್ಸ್ ಬರೋದಿಲ್ಲ, ಇದು ರಾಜ್ಯ ಸರ್ಕಾರ ನೋಡ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಕೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳ್ರಿ, ಏನ್ ಮಾಡ್ತಿದ್ರಿ ಅಂತ. ಇಂಥದ್ದೊಂದು ಹೇಳಿಕೆ ಕೊಟ್ಟ ಮೇಲೇನೆ ಸಿದ್ದರಾಮಯ್ಯ ಅವರು ಅತ್ಯಂತ ಜಾಣ ನಡೆಯ ಮೂಲಕ ಒಂದು ಪತ್ರದ ಮೂಲಕ ಸವಾಲನ್ನ ಎಸ್ತಿದ್ದಾರೆ. ಆ ಪತ್ರದಲ್ಲೇನಿದೆ ಅದನ್ನ ಹೇಳ್ತೀನಿ. ಇದರ ಜೊತೆಯಲ್ಲಿ ನಾಡಿನ ಅತಿಭಾವುಕ ಮುಖ್ಯಮಂತ್ರಿ ಅಂತ ಅವರ ಅಭಿಮಾನಿಗಳಿಂದ ಕರೆಸಿಕೊಳ್ಳುವಂತಹ ಕುಮಾರಣ್ಣ, ಇಸ್ ದೇರ್ ಎನಿ ಪ್ರೂಫ್? ಪ್ರಜ್ವಲ್ ರೇವಣ್ಣ ಅಲ್ಲೇನಾದ್ರೂ ಕಾಣಿಸ್ಕೊಂಡಿದಾರಾ ಅನ್ನೋ ಮೂಲಕ 2976 ವಿಡಿಯೋಗಳಲ್ಲಿ ಕಣ್ಣೀರಿಟ್ಟಂತಹ ಹೆಣ್ಣು ಮಕ್ಕಳ ರೀತಿಯಲ್ಲೇ ಅವರ ಪಕ್ಷದ ಲಾಂಛನ ಏನಿದೆ, ತೆನೆ ಹೊತ್ತ ರೈತ ಮಹಿಳೆಯೂ ಕೂಡ ಕಣ್ಣೀರ್ ಹಾಕಿರಬಹುದು ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಎಲ್ಲೋ ದೇವೇಗೌಡರೇ ಕಳಿಸ್ಕೊಟ್ಟಿರ್ಬೇಕು, ಇದು ಪಕ್ಕ ಪ್ರೀ ಪ್ಲಾನ್ಡ್ ಆಗಿದೆ, ರೇವಣ್ಣ ಅವರು ಹೋಗಿದ್ದು ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಸ್ಪಷ್ಟವಾಗಿ ಹೇಳ್ತಿದೆ, ವಿಮಾನದ ಮೂಲಕ ವೀಸಾ ಪಡೆದುಕೊಂಡು, ಅನುಮತಿ ಪಡೆದುಕೊಂಡು, ಲಿಮಿಟ್ಸ್ಗೆ ಬರುವಂತಹ ಇಲಾಖೆಗಳನ್ನ ಬಳಸಿಕೊಂಡು ರೇವಣ್ಣ ಅವರು ದೇಶ ಬಿಟ್ಟು ಹೋದ್ರು. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಇಲಾಖೆಗಳ ಅನುಮತಿ ಪಡ್ಕೊಂಡ್ರ ಪತ್ರದಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ನೋಡಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ 2024 ಲೋಕಸಭಾ ಚುನಾವಣೆಗೆ ಹಾಸನ್ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅಸಂಖ್ಯಾತ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಎಂಬ ಗಂಭೀರ ಪ್ರಕರಣದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ಪ್ರಜ್ವಲ್ ರೇವಣ್ಣ ಅವರು ಎದುರಿಸುತ್ತಿರುವ ಆರೋಪಗಳು ಭಯಾನಕ ಮತ್ತು ನಾಚಿಕೆ ಕೇಡಿತನದ್ದಾಗಿ
ಮಾಡಲಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿದೆ. ಕರ್ನಾಟಕ ಸರ್ಕಾರವು ಏಪ್ರಿಲ್ 28ರಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಿದೆ. ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದೆ. ಹಲವಾರು ಮಹಿಳೆಯರ ವಿರುದ್ಧದ ಆಪಾದಿತ ಅಪರಾಧಗಳ ನೈಜ ಸ್ವರೂಪ ಹೊರಬಿದ್ದ ಕೂಡಲೇ ಸಂತ್ರಸ್ತರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರು ದಾಖಲಿಸಲು SIT ರಚನೆ ಮಾಡಲಾಗಿದ್ದು ಏಪ್ರಿಲ್ 28ರಂದು FIR ಕೂಡ ದಾಖಲಿಸಿಕೊಳ್ಳಲಾಗಿದೆ. ಆದಾಗ್ಯೂ ವರದಿಗಳ ಪ್ರಕಾರ ಪೊಲೀಸ್ ಪ್ರಕರಣ ಮತ್ತು ಬಂಧನವನ್ನ ಗ್ರಹಿಸಿದ್ದ ಆರೋಪಿ ಸಂಸದ ಮತ್ತು ಲೋಕಸಭೆಯ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ 27ರಂದು ದೇಶ ಬಿಟ್ಟು ವಿದೇಶಕ್ಕೆ ಪ್ರಯಾಣಿಸಿದ್ದಾರೆ. ಅವರು ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ನಲ್ಲಿ ವಿದೇಶ ಪ್ರವಾಸ ಮಾಡುತ್ತಿದ್ದಾರೆ ಎಂದು ವರದಿಗಳಿಂದ ತಿಳಿದು ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರ ಮೇಲೆ ಮಾಡಿದ್ದಾರೆನ್ನಲಾದ ಅಪರಾಧಗಳ ಆರೋಪಗಳ ತನಿಖೆಗೆ SIT ಹಗಲಿರುಳು ಶ್ರಮಿಸುತ್ತಿರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಅಪರಾಧಗಳ ಆರೋಪಗಳ ತನಿಖೆಗೆ SIT ಹಗಲಿರುಳು ಶ್ರಮಿಸುತ್ತಿರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದ್ದಾಗಿದೆ. ಆದ್ದರಿಂದ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆಗೆ ಮತ್ತು ವಿಚಾರಣೆಯನ್ನ ಎದುರಿಸಬೇಕಿದೆ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಲು ಬಹುಮುಖ್ಯವಾದಂತಹ ಸಂಗತಿ ಮತ್ತು ಭಾರತ ಸರ್ಕಾರದ ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮತ್ತು ಇತರ ಕ್ರಮಗಳನ್ನು ಕೈಗೊಳ್ಳಲು ವಿದೇಶಾಂಗ ವ್ಯವಹಾರಗಳ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯಗಳನ್ನ ಒತ್ತಾಯಿಸಲು ಈ ಪತ್ರ ಬರೆಯಲಾಗಿದೆ ಅಂತ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಅಪರಾಧಗಳ ಆರೋಪಗಳ ತನಿಖೆಗೆ SIT ಹಗಲಿರುಳು ಶ್ರಮಿಸುತ್ತಿರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದ್ದಾಗಿದೆ. ಆದ್ದರಿಂದ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆಗೆ ಮತ್ತು ವಿಚಾರಣೆಯನ್ನ ಎದುರಿಸಬೇಕಿದೆ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಲು ಬಹುಮುಖ್ಯವಾದಂತಹ ಸಂಗತಿ ಮತ್ತು ಭಾರತ ಸರ್ಕಾರದ ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮತ್ತು ಇತರ ಕ್ರಮಗಳನ್ನು ಕೈಗೊಳ್ಳಲು ವಿದೇಶಾಂಗ ವ್ಯವಹಾರಗಳ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯಗಳನ್ನ ಒತ್ತಾಯಿಸಲು ಈ ಪತ್ರ ಬರೆಯಲಾಗಿದೆ ಅಂತ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಅಪರಾಧಗಳ ಆರೋಪಗಳ ತನಿಖೆಗೆ SIT ಹಗಲಿರುಳು ಶ್ರಮಿಸುತ್ತಿರುವಾಗ ಅವರನ್ನ ದೇಶಕ್ಕೆ ಮರಳಿ ಪಡೆಯುವುದು ಅತ್ಯಂತ ಮಹತ್ವದ್ದಾಗಿದೆ. ಆದ್ದರಿಂದ ಅವರು ದೇಶದ ಕಾನೂನಿನ ಪ್ರಕಾರ ತನಿಖೆಗೆ ಮತ್ತು ವಿಚಾರಣೆಯನ್ನ ಎದುರಿಸಬೇಕಿದೆ. ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಲು ಬಹುಮುಖ್ಯವಾದಂತಹ ಸಂಗತಿ ಮತ್ತು ಭಾರತ ಸರ್ಕಾರದ ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮತ್ತು ಇತರ ಕ್ರಮಗಳನ್ನು ಕೈಗೊಳ್ಳಲು ವಿದೇಶಾಂಗ ವ್ಯವಹಾರಗಳ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯಗಳನ್ನ ಒತ್ತಾಯಿಸಲು ಈ ಪತ್ರ ಬರೆಯಲಾಗಿದೆ ಅಂತ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ತಮ್ಮ ಮುಂದೆ ಹಾಜರಾಗಲು ತಿಳಿಸಿರುತ್ತೀರಿ. ಆದರೆ ನನ್ನ ಕಕ್ಷಿದಾರರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಿಂದ ಹೊರಗಡೆ ಪ್ರವಾಸದಲ್ಲಿದ್ದು ಅವರಿಗೆ ನೋಟಿಸ್ನ ಬಗ್ಗೆ ವಿಷಯ ತಿಳಿಸಿದ್ದು ನನ್ನ ಕಕ್ಷಿದಾರರು ಬೆಂಗಳೂರಿಗೆ ಬಂದು ತಮ್ಮ ಮುಂದೆ ನೋಟಿಸ್ ನ ಸೂಚನೆಯಂತೆ ಹಾಜರಾಗಲು 7 ದಿನಗಳ ಕಾಲಾವಕಾಶ ಅಗತ್ಯವಿರುವುದಾಗಿ ತಿಳಿಸಿದ್ದು ನನ್ನ ಕಕ್ಷಿದಾರರಿಗೆ ಸುಮಾರು 7 ದಿನಗಳ ಕಾಲಾವಕಾಶ ಕೊಟ್ಟು ಮತ್ತೊಂದು ದಿನಾಂಕದಂದು ತಮ್ಮ ಮುಂದೆ ಹಾಜರಾಗಲು ಅವಕಾಶ ನೀಡಬೇಕು ಎಂದು ಈ ಮೂಲಕ ತಮ್ಮಲ್ಲಿ ನನ್ನ ಕಕ್ಷಿದಾರರ ಪರವಾಗಿ ಕೋರುತ್ತೇನೆ ಅಂತ ವಕೀಲರಾದಂತಹ ಅರುಣ್ ಅವರು ಸಹಿ ಮಾಡಿರುವಂತಹ ಒಂದು ಪತ್ರ ಇದೆ. ಖುದ್ದು ಅಮಿತ್ ಶಾ ಅವರು ಹೇಳ್ತಾರೆ ಇದು ನಮ್ ಲಿಮಿಟ್ಸ್ ಬರಲ್ಲ, ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ವಿಮಾನಯಾನ ಸೇವೆ ಯಾರಿಗೆ ಬರುತ್ತೆ? ವಿದೇಶಾಂಗ ವ್ಯವಹಾರಗಳ ಸೇವೆ ಯಾರಿಗೆ ಬರುತ್ತೆ? ಪ್ರಧಾನಿ ಮೋದಿ ಅವರು ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಅಳಿಸ್ತಾರ? ಯಾಕಂದ್ರೆ ವಿಡಿಯೋದ ಆರಂಭದ ಮುಂಚೆನೆ ಹೇಳಿದ್ರು ಫೇಕ್ ವಿಡಿಯೋಗಳು. ಅಮಿತ್ ಶಾ ಅವರು ಹೇಳ್ತಾರೆ ಫೇಕ್ ವಿಡಿಯೋಗಳು ಇದು ರಾಜ್ಯಕ್ಕೆ ಸಂಬಂಧಿಸಿದ್ದು ನಮಗಲ್ಲ ಅಂತ. ಖುದ್ದು ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಸ್ ದೇರ್ ಎನಿ ಪ್ರೂಫ್? ಈಗ ಮೋದಿ ಅವರಿಗೆ ನಿಜಕ್ಕೂ 56 ಇಂಚಿನ ಎದೆ ಇದ್ರೆ ಆ ಎದೆಯಲ್ಲಿರುವಂತಹ ಶೌರ್ಯ, ಧೈರ್ಯ, ಸಾಹಸ, ದಮ್ಮು, ಧೈರ್ಯ, ತಾಕತ್ತು ಎಲ್ಲವನ್ನ ಪ್ರದರ್ಶಿಸಬೇಕು. ಪ್ರದರ್ಶಿಸ್ತಾರಾ?